ಮುಂಜಾನೆ ಕನ್ನಡಿಯ ನೋಡುತ್ತಾ ರೆಡಿಯಾಗುತ್ತಿದ್ದಳು ಇಂಚರ. ಶ್ರೀಗಿಂತ ಜಾಸ್ತಿಯೇ ಬಣ್ಣ. ತಾಯಿಯ ಅಂದವನ್ನು ಎರವಲು ಪಡೆದಿದ್ದಳು. ಮೇಕಪ್ ಬ್ಯೂಟಿ ಬಗ್ಗೆ ಜಾಸ್ತಿಯೇ ಆಸಕ್ತಿ ಹೊಂದಿದ್ದಳು. ಅವಳಿಗೆ ಟೀ ಕೊಡಲು ಬಂದ ಶ್ರೀಯ ಒಂದು ಕ್ಷಣ ಮೈಮರೆತು ನಿಂತಿದ್ದಳು. ರೆಡ್ ಸಿಲ್ಕ್ ಸೀರೆಗೆ ಆರ್ಟಿಫಿಷಿಯಲ್ ಜುಮ್ಕಿ ನೆಕ್ಲೇಸ್ ಹಾಕಿ, ಒಂದು ಕೈಗೆ ವಾಚ್, ಇನ್ನೊಂದಕ್ಕೆ ಒಂದು ಬಳೆ ಹಾಕಿ ಕೂದಲು ಹಾರಲು ಬಿಟ್ಟಿದ್ದಳು. ಅಕ್ಕ, ಇದೇನೇ ಹೀಗೆ ರೆಡಿಯಾಗಿದ್ಯಾ? ಏನ್ ಕತೆ ಎಂದಳು ಶ್ರೀ ಆಶ್ಚರ್ಯದಿಂದ. ನನ್ನ ಫ್ರೆಂಡ್ ಶೀಲಾ ಮದುವೆ ಇವತ್ತು, ಅದಕ್ಕೆ ಎಂದಳು ಇಂಚರ. ಹೌದಾ, ನಿನ್ನ ನೋಡ್ದವರು ನೀನೇ ಮದುವೆಯನ್ನು ಅನ್ಕೊಳ್ತಾರೆ ಕಣೆ. ಸಖತ್ತಾಗಿ ಕಾಣ್ತಿದ್ಯಾ ಎಂದಳು ಶ್ರೀ. ಥ್ಯಾಂಕ್ಸ್ ಡಿಯರ್, ನಾನಿನ್ನು ಹೊರಡ್ತೀನಿ ಎಂದವಳು ಟೀ ಕುಡಿದು ಬ್ಯಾಗ್ ಹಿಡಿದು ಹೊರಟು ಹೋದಳು. ಸನ್ನಿಧಿಯ ಅಣ್ಣನ ಬಲವಂತಕ್ಕೆ ಆಫೀಸ್ಗೆ ತಯಾರಾಗಿ ಬಂದು ಕುಳಿತಿದ್ದಳು. ಅಭಿ ಆಫೀಸ್ಗೆ ರೆಡಿಯಾಗಿ ಬಂದವನು ಲೆಟ್ಸ್ ಗೋ ಎಂದು ಅವಸರಿಸಿ ಹೊರಟನು. ಸನ್ನಿಯ ಮುಖ ನೋಡಿ ಮನೆಯವರೆಲ್ಲರಿಗೂ ಅನುಮಾನ ಬಂದರು. ಕೆಲಸಕ್ಕೆ ಹೋಗಲು ಇಷ್ಟ ಇಲ್ಲದೆ ಹೀಗೆ ಇರಬೇಕು ಅಂದುಕೊಂಡರು. ಅಭಿ ಸಾಥ್ ಬಿಟ್ಟು ಮದುವೆ ಮನೆ ಹೂ ಲೈಟಿಂಗ್ಸ್ನಿಂದ ಅಲಂಕಾರಗೊಂಡು ಹೊಳೆಯುತ್ತಿತ್ತು. ಶೀಲಾ ಒಬ್ಬಳೆ ಮಗಳು ಆಗಿದ್ದರಿಂದ ಭರ್ಜರಿಯಾಗಿ ಮಾಡುತ್ತಿದ್ದರು ಅವರ ತಂದೆ. ಕ್ಯಾಬಿನಿಂದ ಇಳಿದು ನೆರಗಿ ಚಿಮ್ಮುತ್ತಾ ಮೆಲ್ಲನೆ ನಡೆದು ಬರುತ್ತಿದ್ದಳು ಇಂಚರ. ತನ್ನ ಸ್ನೇಹಿತರ ಬಳಿ ನಡೆದಳು. ವಾವ್, ಯು ಲುಕ್ಕಿಂಗ್ ಗಾರ್ಜಿಯಸ್ ಎಂದ ಅರ್ಜುನ್. ಯಾ ಇಂಚು, ಇವತ್ತು ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಎಂದಳು ಕಾವ್ಯ. ಜಸ್ಟ್ ಶಟ್ ಅಪ್ ಎಂದನು ಅವಳ ಪ್ರಿಯತಮ ಕೋಪದಿಂದ. ವಾಟ್ ಹ್ಯಾಪನ್ ಮುದ್ದು, ಏನಾಯಿತು ಕೇಳಿದಳು ಇಂಚರ. ಅವಳ ಉಳಿದು ಫ್ರೆಂಡ್ಸ್ ಗಾಬರಿಯಿಂದ ಅವನನ್ನೇ ನೋಡುತ್ತಿದ್ದರು. ಏನು ವಾಟ್, ಮದುವೆಗೆ ಬಂದಮೇಲೆ ಒಂದೇ ಕಡೆ ಕೂರಬೇಕು, ಇಲ್ಲೇನು ಬರೋರು ಹೋಗೋರಿಗೆ ಶೋ ಕೊಡ್ತಾ ಇದೆಯಾ ಅಂದ ಆತ ಇನ್ನೂ ಕೋಪದಲ್ಲಿ. ಕಮಾನ್ ಮುದ್ದು, ಇದು ಮದುವೆ, ಬಿ ಪ್ರಾಕ್ಟಿಕಲ್ ಎಂದಳು ಇಂಚರ. ಫಸ್ಟ್ ಆ ದರಿದ್ರ ಹೆಸರುಗಳಿಂದ ನನ್ನ ಕರೆಯುವುದು ನಿಲ್ಲಿಸು, ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಎಂದವನು. ಸಾತ್ವಿಕ್, ಕಮ್ ಹಿಯರ್ ಯಾರೋ ಕರೆದಿದ್ದು ಕೇಳಿ ಅಲ್ಲಿ ನಡೆದನು. ವಾಟ್ ಇಂಚು, ಏನೇ ನಿನ್ನ ಲವರ್ ಒಳ್ಳೆ ವಿಲನ್ ಥರ ಆಡ್ತಾನೆ ಎಂದು ಒಬ್ಬಳಂದರೆ, ನಿಂಗೆ ಲವ್ ಮಾಡೋಕ್ಕೆ ಇನ್ನು ಯಾರೂ ಸಿಗ್ಲಿಲ್ವೇನೆ ಎಂದಳು ಇನ್ನೊಬ್ಬಳು. ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಇಷ್ಟಪಡ್ತಿರ್ಬೇಕು, ಇಲ್ದಿದ್ರೆ ಇವನ ಯಾರು ಲವ್ ಮಾಡ್ತಾಳೆ ಎಂದಳು ಇಂಚುವಿನ ಲವ್ ಮಾಡಿ ರಿಜೆಕ್ಟ್ ಆಗಿದ್ದವ. ಸಾತ್ವಿಕ್ ಮಾತನಾಡುವುದೇ ಹಾಗೆ ಎಂದು ತಿಳಿದಿದೆ ಇಂಚುಗೆ. ಆದರೂ ಇಷ್ಟು ಆಸ್ತೆಯ ಗಂಧ ತಯಾರಾಗಿ ಬಂದರೂ ಎಲ್ಲರ ಮುಂದೆ ಹಾಗೆಲ್ಲ ಮಾತಾಡಿದ್ದು ಅಲ್ಲದೆ ಫ್ರೆಂಡ್ಸ್ ಮುಂದೆ ಅವನ ನಡವಳಿಕೆ ಇಂಚರಗೆ ಅವಮಾನವಾದಂತೆ ಆಗಿತ್ತು. ಸುಮ್ಮನೆ ಒಂದು ಕಡೆ ಕೂತು ಬಿಟ್ಟಳು. ಆ್ಯಡ್ ಆಫೀಸ್ ತಲುಪಿದ ಅಭಿ ಅಲ್ಲಿದ್ದ ಎಲ್ಲರನ್ನು ಮೀಟಿಂಗ್ ಹಾಲ್ಗೆ ಬರುವಂತೆ ತಿಳಿಸಿದ್ದ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಎಂದು ಮಾತು ಶುರು ಮಾಡಿದ. ಗುಡ್ ಮಾರ್ನಿಂಗ್ ಸರ್, ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಇಷ್ಟು ದಿನ ಆಫೀಸ್ನಲ್ಲಿ ನಾನು ಹ್ಯಾಂಡಲ್ ಮಾಡ್ತಿದ್ದೆ ಎಲ್ಲ ವರ್ಕನ್ನು ಮಿಸ್ ಸನ್ನಿಧಿ ವರ್ಮಾ ಅಂದರೆ ನನ್ನ ತಂಗಿ ನೋಡ್ಕೊಳ್ತಾಳೆ ಎಂದು ಸನ್ನಿಧಿಯನ್ನು ಪಕ್ಕ ನಿಲ್ಲಿಸಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಥವಾ ಕನ್ಫ್ಯೂಷನ್ ಇದ್ದರೂ ನೀವು ಅವಳ ಹತ್ರ ಹೇಳಿ, ನಿಮ್ಮ ವರ್ಕ್ಸ್ ಎಲ್ಲ ನಾನು ಸನ್ನಿಧಿ ಹತ್ರ ದಿನ ವಿಚಾರಿಸಿಕೊಳ್ತೀನಿ, ನಿಮಗೆ ಯಾವುದೇ ಅನುಮಾನ ಬೇಡ. ಐ ಹೋಪ್ ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಸನ್ನಿಧಿಗೂ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಆಲ್ ಎಂದು ತನ್ನ ಮಾತು ಮುಗಿಸಿದನು. ಎಲ್ಲರೂ ಒಬ್ಬೊಬ್ಬರಾಗಿ ಸನ್ನಿಧಿಗೆ ವಿಶ್ ಮಾಡಿ ಹೊರ ನಡೆದರು. ಅಭಿ ಮ್ಯಾನೇಜರ್ ರವಿಕಾಂತ್ನನ್ನು ಕರೆದು ಸನ್ನಿಧಿಗೆ ಪರಿಚಯಿಸಿದ. ರವಿಕಾಂತ್, ಸನ್ನಿಧಿಗೆ ಏನೇ ಡೌಟ್ ಇದ್ರೂ ಬಗೆಹರಿಸಿ ಆಫೀಸ್ನ ಒಂದು ಸರಿ ತೋರಿಸಿ ಹೇಳಿ, ಅವಳಿಗೂ ತಿಳಿಯಲಿ ಎಂದು ಸನ್ನಿಗೆ ಹೇಳಿ ಆಫೀಸ್ಗೆ ಹೊರಟನು. ಮದುವೆ ಮನೆಯಲ್ಲಿ ಓಡಾಡುತ್ತಲೇ ಇಂಚುವನ್ನು ಗಮನಿಸುತ್ತಿದ್ದ ಸಾತ್ವಿಕ್, ಶೀಲಾ ಮದುವೆ ಆಗುವ ಪವನ್ ಸಾತ್ವಿಕ್ಗೆ ಕಾಲೇಜ್ ಫ್ರೆಂಡ್ ಆಗಿದ್ದರಿಂದ ಅವನ ಎಲ್ಲ ಕೆಲಸಗಳಿಗೂ ನೆರವಾಗುತ್ತಿದ್ದ. ಕೂತು ಕೂತು ಬೇಸರಾಗಿ ಶೀಲಾಲ ರೂಮಿಗೆ ಹೋದಳು ಇಂಚು. ಪಾರ್ಲರ್ ಹುಡುಗಿಯರು ಶೀಲಾಲನ್ನು ಗೊಂಬೆಯಂತೆ ರೆಡಿ ಮಾಡಿದ್ದರು. ಅವಳು ಬ್ಯುಸಿ ಎಂದು ಒಂದು ಕಡೆ ಸುಮ್ಮನೆ ನೋಡ್ತಾ ಕುಳಿತಳು ಇಂಚು. ಮೇಕಪ್ ಮುಗಿಸಿ ಇಂಚುವನ್ನು ನೋಡಿ ಖುಷಿಪಟ್ಟಳು ಶೀಲಾ. ವಾವ್ ಇಂಚು, ಯು ಲುಕ್ ಪ್ರೆಟ್ಟಿ ಎಂದು ದೃಷ್ಟಿ ತೆಗೆದಳು. ಹುಷಾರ್ ಕಣೆ, ಯಾರಾದರೂ ಆರಿಸ್ಕೊಂಡು ಹೋಗಿಬಿಟ್ಟರು ಎಂದಳು ಶೀಲಾ. ಹಾಗೇನಿಲ್ವೇ, ಸುಮ್ಮನಿರು ಎಂದು ಸುಮ್ಮನಾದಳು ಇಂಚು. ದಾರಿಗೆ ಸಮಯವಾಯಿತು ಎಂದು ಶೀಲಾಲನ್ನು ಕರೆದುಕೊಂಡು ಹೋದರು ಹೆಂಗಳಿಯರು. ಇಂಚು ಫ್ರೆಂಡ್ಸ್ ಜೊತೆ ಸೇರಿ ಕೈ ನೀರು ಬಿಟ್ಟು ಫೋಟೋ ತೆಗೆಸಿಕೊಂಡವಳು ಸಂಜೆ ರಿಸೆಪ್ಷನ್ಗೆ ಬರುವುದಾಗಿ ತಿಳಿಸಿ ಹೊರಟಳು. ಅವಳತ್ತ ನೋಡುತ್ತಿದ್ದ ಸಾತ್ವಿಕ್ನನ್ನು ಮಾತ್ರ ನೋಡಲೇ ಇಲ್ಲ. ಆಫೀಸ್ ವರ್ಕ್ನಲ್ಲಿ ಬ್ಯುಸಿ ಇದ್ದ ಅಭಿ ಮ್ಯಾನೇಜರ್ಗೆ ಬರಲು ತಿಳಿಸಿದ. ಮೇ ಕಮಿನ್ ಸರ್ ಎಂದನು ಸಂಜು. ಯ ಕಮಿನ್ ಸಂಜು ಎಂದು ಫೈಲ್ ಒಂದನ್ನು ಸಂಜು ಮುಂದೆ ಹಿಡಿದು, ಮುಂದಿನ ಪ್ರಾಜೆಕ್ಟ್ ಯಾವಾಗ ಶುರು ಮಾಡ್ತೀರಾ ಎಂದ. ನೆಕ್ಸ್ಟ್ ಮಂತ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀವಿ ಸರ್,
ಆದರೆ ಎಕ್ಸ್ಟ್ರಾ ಎಂಪ್ಲಾಯೀಸ್ ಬೇಕಾಗ್ಬೋದು ಸರ್ ಎಂದನು. ಅವಶ್ಯಕತೆ ಇದ್ದರೆ ಹೊಸದಾಗಿ ತಗೊಳ್ಳಿ ಸಂಜು. 2 ವೀಕ್ ಬಿಟ್ಟು ಇಂಟರ್ವ್ಯೂ ಕಂಡಕ್ಟ್ ಮಾಡಿ. ಈ ಸರಿ ಫ್ರೆಷರ್ಸ್ಗೆ ಚಾನ್ಸ್ ಕೊಡಿ. ನಮ್ಮ ಕಂಪನಿ ವೆಬ್ಸೈಟಲ್ಲಿ ಇಮೇಲ್ ಹಾಕಿರಿ. ಆಸಕ್ತಿ ಇದ್ದವರು ಅಪ್ಲೈ ಮಾಡಲಿ. ಹಾಗೇ ಆಗಲಿ ಸರ್ ಎಂದು ಹೊರ ನಡೆದನು. ಅಭಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟನು. ರಾತ್ರಿಯ ಶೀಲಾ ಪವನ್ ರಿಸೆಪ್ಷನ್ ಭರ್ಜರಿಯಾಗಿ 5 ಸ್ಟಾರ್ ಹೋಟೆಲ್ನಲ್ಲಿ ಅರೇಂಜ್ ಮಾಡಲಾಗಿತ್ತು. ಪಾರ್ಟಿ ಹಾಲ್ ನೋಡಲು 2 ಕಣ್ಣು ಸಾಲದೆಂಬಂತೆ ಕಂಗೊಳಿಸುತ್ತಿತ್ತು. ದೊಡ್ಡ ದೊಡ್ಡ ಉದ್ಯಮಿಗಳ ರಾಜಕಾರಣಿಗಳ ಆಗಮನವಾಗುತ್ತಿತ್ತು. ಸ್ಟೇಜ್ ಮೇಲೆ ನವಜೋಡಿಗಳು ನಿಂತಿದ್ದರು. ಸಾತ್ವಿಕ್ ಅದಾಗಲೇ ಜೋಡಿಗೆ ವಿಶ್ ಮಾಡಿ ಒಂದೆಡೆ ಪರಿಚಯದವರ ಜೊತೆ ಮಾತನಾಡುತ್ತಿದ್ದ. ಹಿಂಚರ ಸಿಂಪಲ್ ಗೌನ್ ತೊಟ್ಟು ಒಂದು ಗಿಫ್ಟ್ ಹಿಡಿದು ನಿಧಾನವಾಗಿ ನಡೆದು ಬರುತ್ತಿದ್ದವಳು. ಅವಳನ್ನೇ ಎವೆ ಎಕ್ಕದೆ ದಿಟ್ಟಿಸುತ್ತಿದ್ದ ಸಾತ್ವಿಕ್. ತನ್ನ ಸ್ನೇಹಿತರ ಜೊತೆ ಕುಳಿತು ಮಾತನಾಡುತ್ತಿದ್ದವಳಿಗೆ ಮತ್ತು ಅಲ್ಲಿನ ಎಲ್ಲರ ಡೇಸಿಂಗ್ ನೋಡಿದವಳಿಗೆ ಅಲ್ಲಿನ ವೈಭೋಗ ನೋಡಿ ಮುಜುಗರ ಆಗಲು ಶುರುವಾಯಿತು. ನಿಧಾನವಾಗಿ ಎಲ್ಲರೂ ಡ್ರಿಂಕ್ಸ್ ವೈನ್ ಹಿಡಿದು ಅಲ್ಲಲ್ಲೇ ಆಡು ಕುಣಿತ ಎಂದು ಎಂಜಾಯ್ ಮಾಡುತ್ತಿದ್ದರು. ಇಂಚರನ ಕೆಲವು ಗೆಳತಿಯರು ಡ್ರಿಂಕ್ಸ್ ಮಾಡುತ್ತಿದ್ದರು. ಎಲ್ಲರನ್ನೂ ನೋಡಿ ಒಂದು ಕ್ಷಣ ಬಂದು ತಪ್ಪು ಮಾಡಿದೆ ಅನಿಸಿತು ಅವಳಿಗೆ. ಮೆಲ್ಲನೆ ಸ್ಟೇಜ್ ಏರಿ ಶೀಲಾ ಪವನ್ಗೆ ವಿಶ್ ಮಾಡಿ ಹೊರಡುವುದಾಗಿ ತಿಳಿಸುತ್ತಿದ್ದಳು. ಆಗಲೇ ಆಗಮಿಸಿದ ಪವನ್ ತಂಗಿ ಸಿಂಚನಳನ್ನು ಮೀಟ್ ಮೈ ಸಿಸ್ಟರ್ ಸಿಂಚನ, MBA ಮಾಡಿದಾಳೆ ಎಂದು ಪರಿಚಯಿಸಿದನು. ಇಂಚು ಸಹ ಹಾಯ್ ಎಂದಳು. ಅವಳ ಮಾತಿಗೆ ಸಿಂಚನ ಏನು ಉತ್ತರಿಸದೆ ಮುಖ ತಿರುಗಿಸಿ ಸಾತ್ವಿಕ್ ಬಳಿ ಹೋಗಿ ಮಾತನಾಡುತ್ತಿದ್ದಳು. ಇದು ಇಂಚು. ಶೀಲಾ ಇಬ್ಬರ ಗಮನಕ್ಕೂ ಬಂದಿತ್ತು. ಶೀಲಾ, ಪವನ್ ಅವರು ಯಾರು ಸಿಂಚನ್ ಜೊತೆ ಇರುವುದು, ಫ್ರೆಂಡಾ ಎಂದಳು ಮೆಲುವಾಗಿ. ಇಲ್ಲ ಶೀಲಾ, ಅವನು ಸಾತ್ವಿಕ್ ಅಂತ, ಸಿಂಚು ಮದುವೆ ಆಗುವ ಹುಡುಗ ಮತ್ತು ನನ್ನ ಫ್ರೆಂಡ್ ಎಂದ ಪವನ್. ಅದಾಗಲೇ ಹಿಂಚು ಮುಖ ಕಪ್ಪಿಟ್ಟಿತ್ತು. ಓ ಹೌದಾ, ಅವರು ಏನು ಮಾಡ್ತಿರುವುದು ಸುಮ್ಮನೆ ಕೇಳಿದಳು ಶೀಲಾ. ಹಿಂಚು ಲವ್ ಗೊತ್ತಿದ್ದರಿಂದ. ಅವನು ACP ಸಾತ್ವಿಕ್, ವರ್ಮಾ ಫ್ಯಾಮಿಲಿಯವನು. ಅವರ ತಂದೆ ಬಿಸ್ನೆಸ್ ಮ್ಯಾನ್ ಎಂದನು. ಇಂಚುಗೆ ನಿಂತ ನೆಲ ಕುಸಿದ ಅನುಭವ. ಶೀಲಾನು ಇದಕ್ಕಿಂತ ಹೊರತಾಗಿರಲಿಲ್ಲ. ಇಬ್ಬರು ಸುಮ್ಮನಾದರು. ಹಿಂಚನ ಶೀಲಾಗೆ ತಿಳಿಸಿ ಮನೆಗೆ ನಡೆದಳು. ಅವಳಿಗೆ ಸಾತು ಸಿಂಚು ನಗುಮುಖವೇ ಕಣ್ಣ ಮುಂದೆ ಬರುತ್ತಿತ್ತು. ಹೊರಗಡೆ ಬಂದವಳಿಗೆ ಕತ್ತಲಾದದ್ದರಿಂದ ಕ್ಯಾಬ್ ಸಿಕ್ಕುವಂತಿರಲಿಲ್ಲ. ಎಕ್ಸಾಮ್ ಮುಗಿದಿದ್ದರಿಂದ ರಾತ್ರಿ ಹಾಲ್ನಲ್ಲಿ ಕುಳಿತು ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡುತ್ತಿದ್ದಳು ಶ್ರೀ. ರೂಪಾ TV ನೋಡುತ್ತಿದ್ದರು. ಸಂಜು ತನ್ನ ಮಾರ್ಕ್ಸ್ ಬಗ್ಗೆ ಹೇಳುತ್ತಿದ್ದಳು. ಲೇ, ನಿಂಗೇನೆ ಬಂದಿರೋದು ದೊಡ್ಡ ರೋಗ. ಯಾವಾಗಲೂ ಓದುದ್ರ ಬಗ್ಗೆನೇ ಮಾತನಾಡ್ತೀಯಲ್ಲೇ, ಜಿಗುಪ್ಸೆಯಲ್ಲಿ ಕೇಳಿದಳು ವೇದ. ನಿಂಗೇನೆ ಮದುವೆಯಾಗಿ ಆರಾಮವಾಗಿ ಇರ್ತೀಯ, ನಮಗೆ ಬೇಡ್ವಾ ಎಂದಳು ಸಂಜು. ನನಗೆ ಓದೋಕ್ಕೆ ಆಗೋಲ್ಲಪ್ಪ, ನಮ್ಮ ಮಾವ ಒಪ್ಪಿದಂಗೆ ಮದುವೆ ಆಗಿ ಬಿಡೋದು ಎಂದಳು ವೇದ. ಏನೇ ಮದುವೆ ಆಗೋಕ್ಕೆ ನಿಂಗೆ ಅರ್ಜೆಂಟ್ ಇದ್ದಂಗ ಇದೆ, ಏನು ಕತೆ, ಲವ್ ಏನಾದರೂ ರೇಗಿಸಿದಳು ಶ್ರೀ. ಹೂ ಕಣೆ, ನನಗೆ ಅವರಂದ್ರೆ ಇಷ್ಟ, ಆದರೆ ಅವರ ಜೊತೆ ಮಾತಾಡೋಣ ಅಂದರೆ ಯಾವಾಗಲೂ ಬ್ಯುಸಿ, ಓದ್ಕೋ ಅಂತಾರೆ ಬೇಸರದಿಂದ ನುಡಿದಳು ವೇದ. ಕೆಲಸ ಮಾಡ್ತಿರ್ತಾರೆ ಅನಿಸುತ್ತೆ ಬಿಡು, ಮದುವೆ ಆದಮೇಲೆ ನಿನ್ನ ಜೊತೆನೇ ಇರ್ತಾರೆ ಸಮಾಧಾನಿಸಿದಳು ಶ್ರೀ. ಹೌದು ಕಣೆ, ಮದುವೆ ಯಾವಾಗ ಎಂದಳು ಸಂಜು. 2 ತಿಂಗಳು ಬಿಟ್ಟು ಎಂಗೇಜ್ಮೆಂಟ್, ಆಮೇಲೆ ಮದುವೆ. ಸರಿ ಸರಿ, ಅಪ್ಪ ಬಂದರು ಬಾಯ್ ಎಂದು ಫೋನ್ ಇಟ್ಟಳು ಶ್ರೀ. ಶ್ರೀಧರ್ ರವರು ತೂರಾಡುತ್ತಾ ಬೈಕ್ ನಿಲ್ಲಿಸಿ ನೇರ ರೂಮಿಗೆ ನಡೆದು ಮಲಗಿದರು. ರೂಪಾರವರು ಎಷ್ಟು ಊಟ ಮಾಡಲು ಕರೆದರೂ ಹೇಳಲಿಲ್ಲ. ಇನ್ನೂ 9 ಗಂಟೆ ಆದುದರಿಂದ ಅಮ್ಮ ಮಗಳು TV ನೋಡುತ್ತಾ ಕುಳಿತರು. ಎಷ್ಟು ಕಾದರೂ ಕ್ಯಾಬ್ ಸಿಗದೆ ಇಂಚುಗೆ ಆತಂಕ ಶುರುವಾಯಿತು. ತಡವಾದರೆ ತಂದೆಯಿಂದ ಮಾತು ಕೇಳಬೇಕು ಎಂದು ತವಕಿಸುತ್ತಿದ್ದಳು. ಅವಳು ಹೊರ ಹೋಗುವುದನ್ನು ನೋಡಿದ ಸಾತ್ವಿಕ್ ಸಿಂಚು ಜೊತೆ ಮಾತು ಮುಗಿಸಿ ಅವಳು ಹೊರಗೆ ನಿಂತು ಆತಂಕದಿಂದ ಓಡಾಡುತ್ತಿದ್ದದನ್ನು ನೋಡಿ ಅಲ್ಲಿ ನಡೆದನು. ಇಲ್ಲಿ ನಿಂತು ಏನು ಮಾಡ್ತಿದ್ದೀರಾ, ಪಾರ್ಟಿ ಒಳಗೆ ಅಲ್ವಾ ಗಡುಸಾಗಿ ಕೇಳಿದ. ಮೊದಲೇ ನೊಂದಿದ್ದ ಇಂಚುಗೆ ಅವನ ಮುಖ ನೋಡಲು ಇಷ್ಟವಿರಲಿಲ್ಲ. ನನಗೆ ಈ ಥರ ಫಂಕ್ಷನ್ ಅಷ್ಟು ಹಿಡಿಸೋದಿಲ್ಲ, ನೀವು ಎಂಜಾಯ್ ಮಾಡಿ, ನಾನು ಮನೆಗೆ ಹೋಗಬೇಕು ತಡಬಡಿಸಿ ಅಷ್ಟನ್ನು ಹೇಳಿದಳು. ಪರವಾಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಾನೇ ಡ್ರಾಪ್ ಮಾಡ್ತೀನಿ ಎಂದ ಮಾತಂತೂ ಮೃದುವಾಗಿಲ್ಲ. ಇಲ್ಲ ಬೇಡ, ನಿಮಗೆ ಯಾಕೆ ತೊಂದರೆ, ನಾನು ಹೋಗ್ತೀನಿ, ನೀವು ಹೋಗಿ. ಯಾಕೋ ಧ್ವನಿ ಕಟ್ಟುತ್ತಿತ್ತು ಆಕೆಗೂ. ನಾನು ಜೊತೆ ಬರುವೆ ಎಂದರೆ ಖುಷಿಯಿಂದ ಬರುತ್ತಿದ್ದವಳು ಇಂದು ನಿರಾಕರಿಸಿದು ಅವನಿಗೆ ಅನುಮಾನ ತರಿಸಿತು. ಇಲ್ಲೇ ಇರು, ಕಾರ್ ತರ್ತೀನಿ, ಹೋಗೋಣ ಎಂದು ನಡೆದ. ಆಗ ತಾನೇ ಇಂಚು ಗೆಳೆಯ ಚೇತನ್ ಬೈಕ್ನಲ್ಲಿ ಹೋಗುವುದನ್ನು ನೋಡಿದ ಇಂಚು, ಚೇತನ್ ಸ್ವಲ್ಪ ಮನೆಗೆ ಡ್ರಾಪ್ ಮಾಡ್ತೀಯಾ, ಕ್ಯಾಬ್ ಯಾವುದು ಸಿಗ್ತಿಲ್ಲ, ಲೇಟ್ ಆಗಿದೆ ಎಂದಳು. ಅವಳಿಗೂ ಸಾತ್ವಿಕ್ ಜೊತೆ ಹೋಗಲು ಇಷ್ಟವಿರಲಿಲ್ಲ. ಅವನು ಆ ರೂಟ್ನಲ್ಲಿ ಹೋಗಬೇಕಾದುದರಿಂದ ಸರಿ ಎಂದು ಒಪ್ಪಿಕೊಂಡ.
ಸಾತ್ವಿಕ್ ಕಾರು ತೆಗೆದುಕೊಂಡು ಬರುವುದರಲ್ಲಿ ಹಿಂಚು ಚೇತನ್ ಜೊತೆ ಗಾಡಿ ಹೇರಿ ಹೊರಟಳು. ಅವಳು ಮತ್ತೊಬ್ಬನ ಜೊತೆ ಹೋಗಿದ್ದು ಸಹಿಸದಾಗಿದ್ದ ಸಾತು ಸಿಟ್ಟಿನಿಂದ ಕೈ ಮುಷ್ಟಿ ಮಾಡಿ ಸ್ಟೇರಿಂಗ್ಗೆ ಗುದ್ದಿದ. ಕಾರ್ ಮನೆ ದಾರಿ ಹಿಡಿದಿತ್ತು. ಚೇತನ್ ಜೊತೆ ಬೈಕ್ನಲ್ಲಿ ತೆರಳಿದ ಇಂಚರನನ್ನು ನೋಡಿ ಸಾತ್ವಿಕ್ಗೆ ಅಸಮಾಧಾನ ಮೂಡಿತ್ತು. ಹಲ್ಕಚ್ಚಿ ಹಿಡಿದು ಕೋಪ ಸಹಿಸುತ್ತಿದ್ದನು. ಇತ್ತ ಚೇತನ್ ಜೊತೆ ಬೈಕ್ನಲ್ಲಿ ಮನೆ ತಲುಪಿದ ಇಂಚರ ಮನಸ್ಸು ದ್ವಂದ್ವವಾಗಿತ್ತು. ಮನೆಯೊಳಗೆ ಬಂದವಳು ಕುಳಿತಿದ್ದ ಅಮ್ಮ ತಂಗಿಗೆ ಸಣ್ಣ ನಗು ನೀಡಿ ರೂಮಿಗೆ ನಡೆದವಳು ಹಾಸಿಗೆ ಮೇಲುರುಳಿ ಹಳೇ ನೆನಪಿಗೆ ಜಾರಿದಳು. ಅದೊಂದು ಹೆಸರಾಂತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 3ನೇ ವರ್ಷದಲ್ಲಿ ಓದುತ್ತಿದ್ದಳು ಇಂಚರ. ನೋಡಲು ಸುಂದರಿಯಾಗಿದ್ದ ಇಂಚರಿಗೆ ಲವ್ ಪ್ರಪೋಸಲ್ಗೇನೂ ಕೊರತೆ ಇರಲಿಲ್ಲ. ಆದರೆ ಮನೆ ಪರಿಸ್ಥಿತಿ, ತನ್ನ ತಂದೆಗೆ ಹೆದರಿ ಯಾರನ್ನೂ ಒಪ್ಪುತ್ತಿರಲಿಲ್ಲ ಹುಡುಗಿ. ಆಗ ಅವಳ ಕಾಲೇಜಿಗೆ ಜೊತೆಗೆ ಮನಸ್ಸಿಗೆ ಬಂದವನೇ ಸಾತ್ವಿಕ್. 1-2 ಸಲ ಇನ್ವೆಸ್ಟಿಗೇಷನ್ ಎಂದು ಬಂದವನು ಒಮ್ಮೆ ಕಾಲೇಜ್ ಫೆಸ್ಟ್ಗೆ ಗೆಸ್ಟ್ ಆಗಿ ಬಂದಿದ್ದ. ಅಂದೇ ಬನಾರಸ್ ಸೀರೆಯಲ್ಲಿ ಮದುವೆ ಹೆಣ್ಣಿನಂತಿದ್ದ ಇಂಚರನನ್ನು ನೋಡಿ ಕಳೆದು ಹೋಗಿದ್ದ. ಅವಳ ಬಗ್ಗೆ ಪ್ರಿನ್ಸಿಪಾಲ್ ಬಳಿ ವಿಚಾರಿಸಿ ಅವರಿಂದಲೂ ಒಳ್ಳೆಯ ಅಭಿಪ್ರಾಯ ಸಿಕ್ಕ ಮೇಲೆ ಅವಳನ್ನು ಪ್ರೀತಿಸಲು ಶುರು ಮಾಡಿದ. ಬಿಟೆಕ್ 3ನೇ ವರ್ಷ ಮುಗಿಯಲು 2 ತಿಂಗಳು ಇರುವಂತೆ ಪ್ರಪೋಸ್ ಕೂಡ ಮಾಡಿದ್ದ. ಇಂಚರಳಿಗೂ ಅವನ ಮೇಲೆ ವಿಶೇಷ ಭಾವನೆ ಇದ್ದುದರಿಂದ ಜೊತೆಗೆ ಪೊಲೀಸ್ ಆದ್ದರಿಂದ ಸಮಯ ತೆಗೆದುಕೊಂಡು ಒಪ್ಪಿಗೆ ನೀಡಿದ್ದಳು. 1.5 ವರ್ಷದಿಂದ ಸಾಗುತ್ತಿದೆ ಇಬ್ಬರ ಪ್ರೀತಿಯ ಪಯಣ. ಅವನದು ಕಡಿಮೆ ಮಾತು, ಮೌನವೇ ಜಾಸ್ತಿ. ಸುತ್ತಾಟಕ್ಕಿಲ್ಲ ಅವಕಾಶ. ಕಾರಣ ಕೆಲಸ. ಬಿಡುವಿನ ನಡುವೆ ಕೆಲವು ಸಂದೇಶ, ಮಾತುಕತೆ ಇಷ್ಟೆ. ಹೊರಗಡೆ ಸಿಕ್ಕರೂ ಗಡಸು ಮಾತೆ, ನಗುವಿಲ್ಲ. ಅವಳ ವಿಷಯದಲ್ಲಿ ಜಾಸ್ತಿಯೇ ಪೊಸೆಸಿವ್ ಆತ. ಅದಕ್ಕಾಗಿ ಬೈಯುವುದು ರೇಗುವುದು ಮಾಡುತ್ತಿದ್ದ. ಮೊದಮೊದಲು ಅವನ ನಡೆ ಬೇಸರವಾದರೂ ಬರಬರುತ್ತಾ ಹೊಂದಿಕೊಂಡಿದ್ದಳು ಇಂಚರ. ಆದರೆ ಅವಳಿಗೆ ಅವನು ಪೊಲೀಸ್ ಅನ್ನೋದು ತಿಳಿದಿತ್ತೇ ವಿನಃ ಅವನು ವರ್ಮ ಕುಟುಂಬದವನು ಎನ್ನುವುದು ತಿಳಿದಿರಲಿಲ್ಲ. ಮೇಲಾಗಿ ಆ ಅವಕಾಶವೇ ಇಬ್ಬರಿಗೂ ಸಿಕ್ಕಿರಲಿಲ್ಲ. ಇಂದು ಅವನ ಬಗ್ಗೆ ತಿಳಿದ ಮೇಲೆ ಅವಳಿಗೆ ಜೀವವೇ ಹೋದಂತೆ ಅನಿಸ್ತಿತ್ತು. ತಾನು ತಪ್ಪು ಮಾಡಿದೆ ಎಂದು ಕೊರಗುತ್ತಿದ್ದಳು. ಪಾರ್ಟಿಯಿಂದ ಬಂದ ಹಾಗೇ ಮಲಗಿ ಎಲ್ಲವನ್ನೂ ನೆನೆಯುತ್ತಾ ಕಣ್ಣೀರು ಹಾಕುತ್ತಿದ್ದಳು ಇಂಚರ. ಅತ್ತ ಇಂಚರನ ಮೇಲೆ ಕೋಪ ಹೊತ್ತು ನಿಂತಿದ್ದ ಸಾತ್ವಿಕ್. ದಿನಗಳು ವಾರಗಳಾಗಿ ಕಳೆದು ತಿಂಗಳುಗಳಾಗಿದ್ದವು. ಕೆಲವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯಾಗಿತ್ತು. ಶ್ರೀನಿಕಾ ಮತ್ತು ಸಂಜನಾ MSc ಕೆಮಿಸ್ಟ್ರಿ ಮಾಡಲು ವರ್ಮಾ ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜ್ ಸೇರಿದ್ದರು. ವೇದನ ಎಂಗೇಜ್ಮೆಂಟ್ ಮನೆಯಲ್ಲಿ ಸಿದ್ಧವಾಗುತ್ತಿತ್ತು. ಸಂಜನಾ 2-3 ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದಳು. ಸನ್ನಿಧಿ ವರುಣ್ನಿಂದ ಅಂತರ ಕಾಯ್ದುಕೊಂಡಿದ್ದಳು. ಭಾನುಮತಿ ವರುಗೆ ದಿನಾ ಹೆಣ್ಣಿನ ಫೋಟೋಗಳನ್ನು ತೋರಿಸುತ್ತಿದ್ದರು. ಶೀಲಾ ಮದುವೆಯ ನಂತರ ಇಂಚರ ಸಾತ್ವಿಕ್ನಿಂದ ದೂರ ಉಳಿಯುವ ನಿರ್ಧಾರ ಮಾಡಿ ಫೋನ್ ನಂಬರ್ ಕೂಡ ಬದಲಾಯಿಸಿದ್ದಳು. ಹೊರಗಡೆ ಅವನ ಕೈಗೆ ಸಿಗದೆ ಓಡಾಡುತ್ತಿದ್ದಳು. ಇತ್ತೀಚೆಗೆ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಸೇರಿದ್ದಳು. ಸಾತ್ವಿಕ್ಗೆ ದಿನೇ ದಿನೇ ಇಂಚರನ ಮೇಲೆ ಕೋಪ ಹೆಚ್ಚಾಗುತ್ತಿತ್ತು. ಬೇರೆ ಕಡೆ ಗಮನ ಕೊಟ್ಟಿರಲಿಲ್ಲ. ಇದೆಲ್ಲದರ ನಡುವೆ ಪ್ರಜ್ಞಾ ಸಿಹಿ ಸುದ್ದಿ ನೀಡಿದ್ದಳು. ಇನ್ನುಳಿದಂತೆ ಎಲ್ಲವೂ ಮಾಮೂಲಿಯಂತೆಯೇ ಸಾಗುತ್ತಿತ್ತು. ಸರ್, ಇಂಟರ್ವ್ಯೂ ಶುರು ಮಾಡಿದ್ದೀವಿ. ನೀವು ಬರುವುದಕ್ಕೆ ಕಾಯ್ತಿದ್ದಾರೆ ಎಲ್ಲ. ಅಭಿ ಕ್ಯಾಬಿನ್ನಲ್ಲಿ ಕೇಳಿದ ಸಂಜು. ಫ್ರೆಷರ್ಸ್ ಅಲ್ವಾ, ನೀವೇ ಮಾಡಿ ಸಂಜು. ಹೊಸಬರೇ ಆಗಲಿ ಕೆಲಸಕ್ಕೆ ಸರಿಯಾಗಿ ಪ್ರಾಮುಖ್ಯತೆ ಕೊಟ್ಟು ಮಾಡುವಂತಾಗಿರಬೇಕು. ಆ ಥರ 10 ಜನನ ಆಯ್ಕೆ ಮಾಡಿ ನನಗೆ ಫೈಲ್ ಕಳಿಸಿ. ನಾನು 6 ಜನನ ಸೆಲೆಕ್ಟ್ ಮಾಡಿ ಹೇಳ್ತೀನಿ ಎಂದ ಅಭಿ. ಓಕೆ ಸರ್ ಎಂದು ಹೊರನಡೆದ ಸಂಜು. ಅಡ್ಮಿಷನ್ ಬಗ್ಗೆ ಹೇಳಲು ಕಾಲ್ ಮಾಡಿದ್ದ ನೂತನ್. ಅಭಿ ಅದರಲ್ಲಿ ನಿರತನಾಗಿದ್ದ. ಇಂಟರ್ವ್ಯೂವಿಗೆ ಸಂಜು ಸಹ ಬಂದಿದ್ದಳು. ಮೊದಮೊದಲು ಭಯವಾದರೂ ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದ್ದಳು. ಸಂಜೆ 3 ಗಂಟೆಗೆ ಇಂಟರ್ವ್ಯೂ ಮುಗಿದಿತ್ತು. ಸೆಲೆಕ್ಟ್ ಆದವರಿಗೆ ಮೇಲ್ ಮಾಡುವುದಾಗಿ ತಿಳಿಸಿ ಸಂಜು 10 ಜನರ ಫೈಲ್ ಹಿಡಿದು ಅಭಿ ಕ್ಯಾಬಿನ್ಗೆ ನಡೆದನು. ಮೇ ಕಮಿನ್ ಸರ್ ಎಂದನು. ಎಸ್ ಕಮಿನ್ ಸಂಜು ಎಂದು ಲ್ಯಾಪ್ಟಾಪ್ ತೆಗೆದು ಬದಿಗೆ ಇರಿಸಿದ. ಸರ್, ಬೆಸ್ಟ್ 10 ಮೆಂಬರ್ಸ್ ಫೈಲ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಡೀಟೇಲ್ಸ್ ಇದೆ ಸರ್ ಎಂದು ಫೈಲ್ ಇಟ್ಟು ಹೊರನಡೆದ. ಅಭಿ ಒಂದೊಂದೇ ಫೈಲ್ ಚೆಕ್ ಮಾಡಿ 4 ಹುಡುಗರು 2 ಹುಡುಗಿಯರನ್ನು ಸೆಲೆಕ್ಟ್ ಮಾಡಿದ. ಸಂಜುವನ್ನು ಕರೆದು ಸೆಲೆಕ್ಟ್ ಆಗಿರುವವರಿಗೆ ಮೇಲ್ ಮಾಡಿ ಎಂದು ಹೇಳಿ ಶೋರೂಮ್ ಕಡೆ ನಡೆದ. ತನ್ನ ಕೆಲಸ ಮುಗಿಸಿ ಬಸ್ ಸ್ಟ್ಯಾಂಡ್ ಬಳಿ ನಿಂತಿದ್ದಳು ಇಂಚರ. ದುಬಾರಿ ಕಾರೊಂದು ಅವಳ ಮುಂದೆ ನಿಂತಿತ್ತು. ಅದರಿಂದ ಕೆಳಗಿಳಿದು ತಂಪು ಕನ್ನಡಕ್ಕೆ ಏರಿಸಿಕೊಂಡ ಯುವಕನನ್ನು ನೋಡಿ ಇಂಚರಗೆ ಆಘಾತವಾಗಿತ್ತು. ಇಂಚು ಬಳಿ ಬಂದ ಸಾತ್ವಿಕ್ಗೆ 5 ನಿಮಿಷ ಸಮಯ ಕೊಡ್ತೇನೆ,
ಸುಮ್ಮನೆ ಬಂದು ಕಾರಲ್ಲಿ ಕೂತರೆ ಸರಿ ಎಂದನು. ಮೊದಲೇ ಹೆದರಿದ್ದ ಇಂಚರ ಸುಮ್ಮನೆ ಬಂದು ಕುಳಿತು ದೇವರನ್ನು ನೆನೆಯುತ್ತಿದ್ದಳು. ಅವನು ಕುಳಿತು ಕಾರು ಚಲಾಯಿಸಿದ. ಕಾರು ನಿಂತಿದ್ದು ಸಿಟಿ ಹೊರಗಿದ್ದ ಗುಡ್ಡದ ದೇವಾಲಯದ ಬಳಿ. ಸಾತ್ವಿಕ್ ಮೊದಲೇ ಹತ್ತಿ ಗುಡ್ಡದ ಒಂದು ಮರದ ಕಡೆ ಹೋಗಿ ನಿಂತ. ಇಂಚರಗೆ ಅವನ ಕೋಪ ಗೊತ್ತಿದ್ದರಿಂದ ದುಸರ ಮಾಡದೆ ಹಿಂದೆ ಬಂದಳು. ಮನಸ್ಸಲ್ಲೇ ಇಂದು ಎಲ್ಲವನ್ನು ಇತ್ಯರ್ಥ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಳು. ಅವನು ಶಾಂತವಾಗಿ ನಿಂತಿದ್ದನ್ನು ನೋಡಿ ಭಯವಾದರೂ ಮೆಲ್ಲನೆ ಸಾತ್ವಿಕ್ ಎಂದಳು. ಅಷ್ಟೇ. ಅವಳ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿತು. ಎದುರು ಸಾತ್ವಿಕ್ ಮುಖದಲ್ಲಿ ಕೆಂಡ ಹೊತ್ತು ನಿಂತಿದ್ದ. ಇಷ್ಟು ದಿನ ಎಲ್ಲೇ ಹೋಗಿದ್ದೆ? ನಿಂಗೆ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಮನೆ ಹತ್ರನೂ ಬಂದಿದ್ದೀನಿ ಗೊತ್ತೇನೆ? ಗೊತ್ತಾ? ನೀನು ನೋಡಿದರೆ ಆರಾಮವಾಗಿ ಸುತ್ತುತ್ತಾ ಇದೆಯಾ? ಕಿರುಚಿದ. ಅದು ಅದು ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ. ಪ್ಲೀಸ್ ನನ್ನ ಬಿಟ್ಟು ಬಿಡಿ. ಅಳುತ್ತಲೇ ನುಡಿದಳು. ಇನ್ನೊಂದು ಹೊಡೆದವನು. ಎಷ್ಟೇ ಕೊಬ್ಬು ನಿನಗೆ? ಹಾಂ, ಎಷ್ಟು? ನಾನಾಗಿಯೇ ನಿನ್ನ ಹಿಂದೆ ಬಂದೆ ಅಂತಾನಾ? ಇಲ್ಲ ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತಾನಾ? ಹೇಳೆ. ನಿನ್ನ ಜೊತೆ ಮಾತಾಡದೆ ನೋಡದೆ ಹುಚ್ಚನ ಥರ ನಾನಿಲ್ಲಿ ಸಾಯ್ತಿದ್ದೀನಿ ಕಣೆ, ಸಾಯ್ತಿದ್ದೀನಿ, ಸಿಟ್ಟಿನಿಂದ ಕೇಳಿದ. ನೀವಂದರೆ ನನಗೆ ಇಷ್ಟ ಇರಲಿಲ್ಲ ಸರ್. ಆಕರ್ಷಣೆ ಪ್ರೀತಿ ಅಂತ ಅಂದ್ಕೊಂಡೆ ಅಷ್ಟೇ. ಇನ್ಮೇಲೆ ಇದೆಲ್ಲ ಬೇಡ, ಮರೆತು ಬಿಡಿ ಪ್ಲೀಸ್ ಎಂದಳು ದುಃಖವನ್ನು ನುಂಗುತ್ತಾ. ಏನು ಮರಿಬೇಕಾ? ನಾನು ಇಷ್ಟ ಇಲ್ಲ ಅನ್ನೋದು ಗೊತ್ತಾಗೋಕ್ಕೆ 1 ವರ್ಷ ಬೇಕಾಯ್ತಾ ನಿಂಗೆ? ಇನ್ನು ಏನೇನು ನಾಟಕ ಮಾಡ್ತೀಯ? ಸರಿಯಾಗಿ ಇರೋ ವಿಚಾರ ಹೇಳಿದರೆ ಸರಿ. ಇಲ್ಲ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಅರಚಿದ. ಇನ್ನು ಏನು ಹೇಳಬೇಕು ಸರ್ ನಿಮಗೆ? ನಾನು ಮನೆಯಲ್ಲಿ ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತ ಇದ್ದೀನಿ. ನಿಮ್ಮ ಸ್ಟೇಟಸ್ಗೆ ನಾನು ಮ್ಯಾಚ್ ಆಗೋಲ್ಲ. ನೀವು ವರ್ಮಾ ಕುಟುಂಬದವ್ರು ಅಂತ ಗೊತ್ತಿದ್ದರೆ ನಾನು ನಿಮ್ಮ ಹೋಗ್ತಾನೇ ಇರಲಿಲ್ಲ. ದಯವಿಟ್ಟು ಇದೆಲ್ಲ ಮರೆತು ನಾವು ದೂರ ಆಗೋಣ ಸರ್, ಬೇಡಿದಂತೆ ನುಡಿದಳು. ಅಂದರೆ ನೀನು ನಾನು ಶ್ರೀಮಂತ ಅಂತ ಬೇಡ ಅಂತಿದ್ಯಾ ಎಂದವನ ಧ್ವನಿ ತಗ್ಗಿತ್ತು. ಬೇಕಾದರೆ ಈಗಲೇ ಮದುವೆ ಆಗ್ತೀನಿ. ನಿಂಗೆ ಮೋಸ ಮಾಡೋಲ್ಲ ಕಣೆ ನಾನು. ಪ್ಲೀಸ್ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಕಣೆ, ನೋವಾಗುತ್ತೆ. ಇಷ್ಟೊತ್ತು ಸಿಟ್ಟಿನಲ್ಲಿದ್ದ ಹುಡುಗ ಮೆತ್ತಗಾಗಿದ್ದ. ಸಾತ್ವಿಕ್ ಮಾತು ಕೇಳಿದವಳಿಗೆ ಕರಳು ಹಿಂಡಿದಂತಾಯಿತು. ಎಂದು ಎಷ್ಟು ತಗ್ಗಿದವನಲ್ಲ ಅವನು. ಆದರೆ ಅವಳ ಮನಸ್ಸು ಆಗಲೇ ಅಗರ್ಮ ಶ್ರೀಮಂತ ಮತ್ತು ಮಧ್ಯಮ ವರ್ಗದ ವ್ಯತ್ಯಾಸ ಅಳೆಯುತ್ತಿತ್ತು. ಶ್ರೀಮಂತಿಕೆಗಿಂತ ನೀವೇ ನನಗೆ ಬೇಡ ಸರ್. ಪ್ರೀತಿ ಮಾಡಿ ಇಷ್ಟು ದಿನ ಆದರೂ ಒಂದು ದಿನ ಪ್ರೀತಿಯಿಂದ ಮಾತನಾಡಿದ್ದಿಲ್ಲ, ಕಾಳಜಿ ಮಾಡಿದ್ದೀರಿ ಇಲ್ಲ. ಯಾವಾಗಲೂ ಕೆಲಸ ಕೆಲಸ. ಶೀಲಾ ಮದುವೆಯಲ್ಲೂ ನನ್ನ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡಿದ್ರಿ. ಸಾಲದಕ್ಕೆ ಹುಡುಗರ ಜೊತೆ ಮಾತನಾಡಿದರೆ ಅನುಮಾನ ನಿಮಗೆ. ಇದೆಲ್ಲ ನೀವು ಶ್ರೀಮಂತರು, ನಾನು ಬಡವಿ ಅಂತಲ್ವಾ ಸರ್ ಮಾಡಿದ್ದು? ಮನಸ್ಸನ್ನು ಕಲ್ಲು ಮಾಡಿ ನುಡಿದಿದ್ದಳು. ಅಂದರೆ ಇಷ್ಟು ಸಣ್ಣ ವಿಷಯಕ್ಕೆ ನೀನು ನನ್ನ ಬೇಡ ಅಂತಿರುವುದಾ? ಇನ್ಮೇಲೆ ಆ ಥರ ಆಗೋಲ್ಲ ಆಯಿತಾ? ನೀನು ಹೇಳಿದಂಗೆ ಕೇಳ್ತೀನಿ, ಐ ಪ್ರಾಮಿಸ್ ಯು ಎಂದನು ಸಮಾಧಾನವಾಗಿ. ಇವಾಗ ಒಪ್ಕೊಳ್ತೀರಾ ಸರ್? ಆದರೆ ಮುಂದೆ ಬದಲಾಗೋಲ್ಲ ಅನ್ನೋ ಗ್ಯಾರಂಟಿ ಏನು ಎಂದಳು ಕಟುವಾಗಿ. ಅಂದರೆ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಸರಿ, ನೀ ನಂಬೋಕ್ಕೆ ಏನು ಮಾಡಲಿ ಹೇಳು ಎಂದನು. ಸದ್ಯಕ್ಕೆ ಇಂಚು ಒಪ್ಪಿದರೆ ಸಾಕೆನಿಸಿತು. ಹೌದು ಸರಿ, ಹಾಗಾದರೆ ನಿಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಸಾಕು ಎಂದಳು. ಅವನಿಗೆ ಪೊಲೀಸ್ ಕೆಲಸ ಎಷ್ಟು ಇಷ್ಟ ಎಂದು ಗೊತ್ತಿದ್ದರಿಂದ. ಸರಿ, ನಮ್ಮಿಬ್ಬರ ಸಂಬಂಧನ ಇಲ್ಲಿಗೆ ಮುಗಿಸೋಣ, ಗುಡ್ ಬಾಯ್ ಎಂದು ಹೊರಟೇ ಹೋದ ಸಾತ್ವಿಕ್. ಅಲ್ಲೇ ಕುಸಿದು ಕುಳಿತು ಸಾಕಾಗುವಷ್ಟು ಅತ್ತಳು, ಕಿರಿಚಿದಳು, ರೋಧಿಸಿದಳು. ಆದರೆ ಅವಳ ಪ್ರೀತಿ ಆಗಲೇ ತುಂಬ ದೂರ ಸಾಗಿತ್ತು. ನನ್ನ ಹಣೆಬರವೇ ಇಷ್ಟು ಎಂದು ತನ್ನಲ್ಲೇ ನುಡಿದು ಮನೆ ದಾರಿ ಹಿಡಿದಳು. ದಿನ ಕಳೆದಂತೆ ಸನ್ನಿಧಿಯು ತನ್ನ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿದ್ದಳು. ಗೊತ್ತಿಲ್ಲದನ್ನು ಅಭಿ ಬಳಿ ಕೇಳಿ ತಿಳಿದುಕೊಳ್ಳುತ್ತಿದ್ದಳು. ಮೊದಲಿಗಿಂತ ಸ್ವಲ್ಪ ಮಾಡರ್ನ್ ಆಗಿದ್ದಳು. ಡ್ರೆಸ್ನಿಂದ ಹಿಡಿದು ಹೀಲ್ಸ್ ಸ್ಟೈಲ್ವರೆಗೂ ಚೇಂಜ್ ಮಾಡಿದ್ದಳು. ಸುಂದರವಾಗಿಯೂ ಕಾಣುತ್ತಿದ್ದಳು. ಭಾನುಮತಿ ಬಂದು ಹೋದಾಗಿನಿಂದ ವರುಣ್ ಜೊತೆ ಒಂದೂ ಮಾತಾಡಿರಲಿಲ್ಲ. ಅವನೆದುರಿಗೆ ಬಂದರೂ ಸರಿದು ಹೋಗುತ್ತಿದ್ದಳು, ಅಥವಾ ವರುಣ್ ಮಾತನಾಡಿಸಿದರೆ ಹಾಗೆಯೇ ಮಾತನ್ನು ತೇಲಿಸುತ್ತಿದ್ದಳು ಹೊರತು ಅವನ ಕಡೆ ನೋಡುತ್ತಲೂ ಇರಲಿಲ್ಲ. ಅವನಿಗೆ ನನ್ನ ಪ್ರೀತಿ ಅರ್ಥ ಆಗಲಿಲ್ಲವೆಂದೂ ಇಲ್ಲ. ಅವನು ಸಿಗನು ಎಂಬ ಭಾವವು ಒಟ್ಟು ವರುಣ್ನಿಂದ ದೂರ ಉಳಿದಳು ಸನ್ನಿ. ಇದೆಲ್ಲವನ್ನೂ ಮೊದಲು ಅಲ್ಲದಿದ್ದರೂ ನಂತರದ ದಿನಗಳಲ್ಲಿ ಗಮನಿಸಿದ್ದ ವರುಣ್ ಮೊದಲೆಲ್ಲ ಮಾತನಾಡಿಸಿದರೆ ನಗುತ್ತಾ ಮಾತನಾಡುತ್ತಿದ್ದವಳು ಈಗ ಮುಖನೇ ನೋಡದೆ ಹೋಗುವುದು, ಇಲ್ಲ ಮಾತಿಗೆ ತಿರುಗಿ ಉತ್ತರಿಸದಿರುವುದು ಅವನಿಗೆ ಖೇದವೆನಿಸಿತ್ತು. ಜೊತೆಗೆ ಅಂಜನನು 1-2 ಬಾರಿ ಯಾಕೆ ಇಬ್ಬರು ಜಗಳ ಆಡಿದ್ದೀರಾ ಎಂದು ಕೇಳಿದ್ದಳು. ಒಮ್ಮೆ ಅವಳ ಬಳಿ ಇದರ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದ್ದ.
ರಾತ್ರಿ ಊಟದ ಸಮಯ. ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಹಾಜರಿದ್ದರು. ಸಾತ್ವಿಕ್ ಬಂದಿರಲಿಲ್ಲ. ಅವನಿಗೆ ಕೆಲಸ ಇದೆಯಂತೆ ಎಂದು ಅಭಿಯೇ ಎಲ್ಲರಿಗೂ ಸಮಜಾಯಿಷಿ ನೀಡಿದ್ದ. ರಾತ್ರಿ 11 ಗಂಟೆಗೆ ಡೋರ್ ಓಪನ್ ಮಾಡಿ ಒಳಬಂದ ಸಾತ್ವಿಕ್ಗೆ ಕಂಡದ್ದು ಕಾಲ ಮೇಲೆ ಕಾಲು ಹಾಕಿ ತನ್ನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಿದ್ದ ಅಭಿಮನ್ಯು ವರ್ಮ. ಅಣ್ಣ ಎಂದು ಉದ್ಗರಿಸಿದ. ಕತೆ ಮುಂದುವರಿಯುತ್ತದೆ.